ಕೊಪ್ಪಳದಲ್ಲಿ ವಿದೇಶಿ ಪ್ರವಾಸಿಗರ ಮೇಲೆ ಏನು ಅತ್ಯಾಚಾರ ಪ್ರಕರಣ ಆಯಿತು ಆಗಿಂದನೂ ಕೂಡ ಅದು ಕರಿಚಾರೆ ಇಲ್ಲಿರ್ತಕ್ಕಂಥ ಹಂಪಿ ಮೇಲೆ ಕೂಡ ಬಿದ್ದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಹೋಳಿಯ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರು ದೇಶ ವಿದೇಶಿಗಳಿಂದ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಯಾವಾಗ ಆ ಕೊಪ್ಪಳದಲ್ಲಿ ನಡೆಯತಕ್ಕಂಥ ಒಂದು ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು ಆ ಇನ್ಸಿಡೆಂಟ್ ನಡೀತು. ಅದಾದ ನಂತರ ಇಲ್ಲಿ ಹಂಪಿಗೆ ಕೂಡ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಹೋಮ್ ಸ್ಟೇಗಳು ಆಗಿರ್ಬೋದು ಮತ್ತು ರೆಸಾರ್ಟ್ಗಳಾಗಿರ್ಬೋದು ಅಲ್ಲಿ ಬುಕ್ಕಿಂಗ್ ಕೂಡ ಸಾಕಷ್ಟು ಮುಂಚಿತವಾಗಿ ಬುಕ್ಕಿಂಗ್ಗಳಾಗಿದ್ದು. ಆದರೆ ಈಗ ಈ ಪ್ರಕರಣ ಆಗಿರೋದಾಗಿ ಆ ಬುಕ್ಕಿಂಗ್ ಕೂಡ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಪ್ರವಾಸಿಗರನ್ನ ಇಲ್ದೇ ಹಂಪಿಯು ಸಂಪೂರ್ಣವಾಗಿ ಬಿಕೋ ಅಂತ ಕಾಣಿಸ್ತದೆ ಅಂತ ಹೇಳ್ಬೋದು. ಈಗ ನಮ್ಮ ಕ್ಯಾಮ್ರಾಮನ್ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಅಂದರೆ ಈ ಪ್ರಮುಖ ದೇವಸ್ಥಾನದ ಬೀದಿ ಈಗಾಗಲೇ ಪ್ರವಾಸಿಗರಿಂದ ತುಂಬಿ ತುಳುಕಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಪ್ರವಾಸಿಗರು ಕಾಣ್ತಾ ಇದ್ದಾರೆ. ಯಾರು ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರು ಕಾಣ್ತಾ ಇಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂತಹ ಗೈಡ್ಗಳಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಹಾನಿ ಆಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಪ್ರಮುಖ ಪ್ರವಾಸಿಗರ ಆಗ್ರಹ ಏನಾಗುತ್ತೆ ಅಂತಂದರೆ ಇಲ್ಲಿ CC ಕ್ಯಾಮ್ರಾಗಳ ಅಳವಡಿಕೆ ಕಟ್ಟುನಿಟ್ಟಾಗಿರಬೇಕು. ಜೊತೆಗೆ ಸಾಕಷ್ಟು ಗೃಹ ಸಿಬ್ಬಂದಿಗಳ ನಿಯೋಜನೆ ಆಗಬೇಕು. ಹೀಗಾದಾಗ ಮಾತ್ರ ಪ್ರವಾಸಿಗರು ತಮ್ಮ ಸೇಫ್ಟಿ ದೃಷ್ಟಿಯಿಂದ ಬರ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಇಲ್ಲಿ ಹಂಪಿ ಗೈಡ್ಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇಲ್ಲಿ ಪ್ರಮುಖ ವಿಚಾರ ಏನಂತಂದ್ರೆ ಸರ್, ಈಗ ಕೊಪ್ಪಳದಲ್ಲಿ ಒಂದು ನಡಿಬಾರಂಥ ಇನ್ಸಿಡೆಂಟ್ ನಡೆದೋಯ್ತು. ಅಂದರೆ ಪ್ರವಾಸಿಗರ ಮೇಲೆ ಅತ್ಯಾಚಾರ ಆಯಿತು. ಈ ಪ್ರಕರಣಕ್ಕಾಗಿ ಇಲ್ಲಿ ಹಂಪಿ ಮೇಲೆ ಕೂಡ ಆ ಪ್ರಕರಣದ ಎಫೆಕ್ಟ್ ಆಗಿರುವಂಥದ್ದು. ಪ್ರವಾಸಿಗರು ಕೂಡ ಸಂಕಟ ಕಡಿಮೆ ಆಗಿದೆ ಅಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಅದು. ಈ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಯಾವುದೇ ಆ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಅಲ್ಲಿ ನಡೆದಿರೋದ್ರಿಂದ ಈ ಹಂಪೆ ಮೇಲೆ ತುಂಬ ಏಟ್ ಬಿಡ್ತಾ ಇದೆ, ತುಂಬ ಪರಿಣಾಮ ಬೀರ್ತಾ ಇದೆ. ಇಲ್ಲಿ ಹೋಮ್ ಸ್ಟೇಗಳು, ಆಟೋ ಡ್ರೈವರ್ಗಳಾಗಲಿ, ಗೈಡ್ಗಳಾಗಲಿ ತುಂಬ ಇದ್ದೀವಿ. ಎಲ್ಲರ ಮೇಲೂ ಹೊಟ್ಟೆ ಬೀಳ್ತಾ ಇದೆ. ಯಾಕಂದರೆ ಪ್ರವಾಸಿಗರು ಬಂದರೆ ನಮ್ಮ ಜೀವನ ನಡೆಯೋದು. ಪ್ರವಾಸಿಗರೇ ಇಲ್ಲ ಅಂದಾಗ ನಾವು ಏನು ಮಾಡೋಕ್ಕಾಗತ್ತೆ? ಅದು ಆ್ಯಕ್ಚುಲಿ ಸಾಣಾಪುರ ಲೇಕ್ ಅಂತ ಇದೆಯಾ ಕಾಲುವೆ, ಅಲ್ಲಿ ನಡೆದಿರ್ತಕ್ಕಂಥದ್ದು. ಅದು ಸಂಜೆ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಆಗಿದೆಯೋ ಗೊತ್ತಿಲ್ಲ. ಬಟ್ ಅದಾಗಿರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಾಗಲಿ ಸಾಣಾಪುರ ಲೇಕಲ್ಲೇ ಆಗಿರ್ತಕ್ಕಂಥ ವಿಷಯ. ಅದು ಏನಾಗಿದೆ ಅಂದರೆ ಈಗೆಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ ಹಂಪೆ ಸಾಣಾಪುರ. ಆದರೆ ಸಾಣಾಪುರ ಇರೋದು ನದಿಯಿಂದ ಆಚೆಗೆ, ಹಂಪೆ ಇರೋದು ನದಿಯಿಂದ ಈಚೆಗೆ. ಅದು ನಾರ್ತಲ್ಲಿ ಇದೆ, ಇದು ಸೌತಲ್ಲಿ ಆ ಥರ ಅಹಿತಕರ ಘಟನೆ ಯಾವುದೂ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಾಗಲಿ, ಇಲ್ಲಿರ್ತಕ್ಕಂಥ ಮಾರ್ಗದರ್ಶಿಗಳಾಗಲಿ, ಆಟೋ ಡ್ರೈವರ್ಗಳಾಗಲಿ ತಮ್ಮ ಜವಾಬ್ದಾರಿಯಿಂದ ತೆಗೆದುಕೊಂಡು ಹೋಗ್ತೀವಿ. ಯಾವುದೇ ಒಂದು ಅಹಿತಕರ ನಡೆದೇ ಇರೋ ಹಾಗೆ ಅವ್ರು ಎಲ್ಲಿ ಹೋದ್ರೂ ಅವ್ರ ಹಿಂದ್ಗಡೆ ನಾವು ಹೋಗ್ತಾ ಇರ್ತೀವಿ. ಯಾಕಂದರೆ ಅವರು ನಮ್ಮನ್ನೇ ನಂಬಿ ಬಂದಿರ್ತಾರೆ. ನಮ್ಮಿಂದ ಅವ್ರಿಗೆ ಯಾವುದೇ ಘಟನೆ ನಡೀಬಾರ್ದು, ನಮ್ಮಿಂದ ಯಾವುದೇ ಒಂದು ಹಂಪೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ಇಲ್ಲಿರ್ತಕ್ಕಂಥ ಹೋಮ್ ಸ್ಟೇ ಮಾಲೀಕರಾಗಲಿ ಅಥವಾ ಆಟೋ ಡ್ರೈವರ್ಗಳಾಗಲಿ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಬುಕ್ ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಕ್ಯಾನ್ಸಲ್ ಆಗ್ತಾಯಿದೆ. ಅದರಿಂದ ಈ ಹಂಪೆ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ. ಅದರ ಬಗ್ಗೆ ಸರ್ಕಾರ ಎಲ್ಲ ಬಂದಂಥ ಪ್ರವಾಸಿಗರು ವಿದೇಶದವರಾಗಲಿ ಇಲ್ಲಿ ಹಂಪೆಯಲ್ಲಿರ್ತಕ್ಕಂಥ ಮಾಲೀಕರಾಗಲಿ ಎಲ್ಲರನ್ನೂ ಜವಾಬ್ದಾರಿ ತೊಗೊಂಡು ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಇಲ್ಲಿರ್ತಕ್ಕಂಥ ಗೈಡ್ಗಳ ಮಾತಾಗಿರೋ ಒಂದು. ಅಂದರೆ ಪ್ರಮುಖವಾಗಿ ಇಲ್ಲಿ ಕೊಪ್ಪಳದಲ್ಲಿ ನಡೆತಕ್ಕಂಥ ಇನ್ಸಿಡೆಂಟು ಹಂಪಿಲಿ ನಡಿಬೇಕು ಅಂದೋದು ಏನಿಲ್ಲ. ಹೀಗಾಗಿ ಪ್ರವಾಸಿಗರು ಸೇಫಾಗಿ ಬರಬಹುದು. ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂಥದ್ದು. ಹೀಗಾಗಿ ಪ್ರವಾಸಿಗರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬೆಳಗ್ಗೆ, TV9 ಬಳ್ಳಾರಿ.